ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತೆಂಗಿನಕಾಯಿ ತುರಿ ತೊಗರಿಬೇಳೆ ಹಾಕದೆ ಮಾಡಿದಂತಹ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ಅಥವಾ ಸಾರು ಇವತ್ತಿನ ರೆಸಿಪಿ. ಇದಕ್ಕೆ ಏನೇನು ಮಸಾಲೆ ಬಳಸಿದೆ ನಾನು ಹೇಗೆ ಮಾಡಿದ್ದೇನೆಂದು ನೋಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ ಮಂಗಳೂರು ಸೌತೆಕಾಯಿ, ಇದರ ಅರ್ಧ ಭಾಗವನ್ನು ನಾನು ಮೊದಲೊಂದು ಸಲ ಪದಾರ್ಥ ಮಾಡಿದ್ದೇನೆ ಒಮ್ಮೆ. ಈಗ ಇದು ಉಳಿದ ಅರ್ಧದಲ್ಲಿ ನಾನೀಗ ಇದು ಸಾರು ಮಾಡ್ತಾಯಿದ್ದೇನೆ, ಸಾಂಬಾರ್. ಇದರ ನೋಡಿ ಮೇಲಿನ ಈ ಬೀಜ ಇದ್ದ ಹುಳಿ ಭಾಗವನ್ನು ತೆಗಿಬೇಕು ಕಟ್ ಮಾಡಿ. ನಂತರ ಇದಕ್ಕೆ ನೋಡಿ ದೊಡ್ಡ ದೊಡ್ಡ ತುಂಡು ಮಾಡಿದ್ದೇನೆ, ತುಂಬ ಸಣ್ಣ ಮಾಡಲಿಲ್ಲ. ಇದಕ್ಕೊಂದು 3-4 ಸಣ್ಣ ಕಟ್ಟು ಕೊಡ್ತಾ ಇದ್ದೇನೆ ನೋಡಿ. ಅಂದರೆ ಇದು ನೀರು ಸಾರಾಗಿರೋದ್ರಿಂದ ಸ್ವಲ್ಪ ಮಸಾಲೆ ಚೆನ್ನಾಗಿ ಸೌತೆಕಾಯಿಯೊಳಗೆ ಎಳೆದುಕೊಳ್ಳಿ ಅಂತ, ಅಂದರೆ ಅದು ಚೆನ್ನಾಗಿ ಹೀರ್ಕೊಳ್ಳಿ ಅಂತ ನೋಡಿ. ಈ ರೀತಿ ಎಲ್ಲದಕ್ಕೂ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ, ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗಲಿ ಅಂತ ಅದರದ್ದು. ಇದು ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಸೌತೆಕಾಯಿಗೆ ನಾನೀಗ ಉಪ್ಪು ಹಾಕಿದ್ದೇನೆ, ಒಂದೆಸಳು ಕರಿಬೇವು, ಒಂದು ಕಾಯಿ ಮೆಣಸು, ಸ್ವಲ್ಪ ಅರಸಿನ ಮತ್ತು ಹುಳಿ ನೀರು ನೋಡಿ. ಅರ್ಧ ಲಿಂಬೆ ಗಾತ್ರದ ಹುಳಿ ಸಾಕಾಗ್ತದೆ. ನಂತರ ಒಂದು ದೊಡ್ಡ ತುಂಡು ಬೆಲ್ಲ ಹಾಕ್ತೇನೆ ನಾನು. ಸೌತೆಕಾಯಿ ಸ್ವಲ್ಪ ಸಿಹಿ ಆಗಬೇಕು, ಹೋಳು ಮತ್ತು ಇದರ ಸಾರು ಕೂಡ, ಅಂದರೆ ರಸ ಹೇಳ್ತೇವೆ ನಾವು ತುಳುವಲ್ಲಿ, ಅದು ಸಿಹಿ ಇದ್ರೇ ಒಳ್ಳೆಯದಾಗೋದು. ಬೆಳ್ತಿಗೆ ಅನ್ನ ಮತ್ತು ಕುಚ್ಚಲಕ್ಕಿ ಅನ್ನಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಒಲೆಯಲ್ಲಿ ಇಡ್ತಾ ಇದ್ದೇನೆ. ಮೊದಲೊಂದು ಸಲ ಹೈ ಫ್ಲೇಮಲ್ಲಿಟ್ಟು ಕುದಿಲಿಕ್ಕಾಗುವಾಗ ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಿಸುವ. ಈಗ ಒಂದು ಪಾತ್ರೆಗೆ 1 ಟೀ ಸ್ಪೂನ್ನಷ್ಟು ತುಪ್ಪ, 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಯುವ. ಅರ್ಧ ಹುರಿತಾ ಆಗ್ತಾ ಇದೆ ಅನ್ನುವಾಗ 1.5 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ಒಳ್ಳೆ ಪರಿಮಳ ಬರಬೇಕಿದು ಸಹ. ಕೊತ್ತಂಬರಿ 2 ಟೀ ಸ್ಪೂನ್ನಷ್ಟು, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಕರಿಮೆಣಸು, ಮತ್ತೊಂದು 8 ಮೆಂತೆಕಾಳು, ಅಂದರೆ 1-2 ಚಿಟಿಕೆ ಬರ್ತದೆ. 8 ಅಂದರೆ ಅಷ್ಟು ಹಾಕಿದರೆ ಸಾಕು, ಜಾಸ್ತಿ ಆದರೆ ಸಹ ಕಹಿ ಆಗ್ತದೆ ಮತ್ತು ಟೇಸ್ಟ್ ಹೋಗ್ತದೆ. ಮತ್ತು ನಾನಿಲ್ಲಿ ಬ್ಯಾಡಗೆ ಮೆಣಸು ಉದ್ದದನ್ನು ಒಂದು 4-5 ಕಟ್ ಮಾಡಿ ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ನಂತರ ಒಂದು ಕರಿಬೇವು ಚಟಪಟ ಅಂದು ಮೆಣಸು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೆ ಹುರಿಬೇಕು. ರುಚಿಗೆ ಮತ್ತು ಪರಿಮಳ ಮತ್ತು ಹಿಂಗು ಹಾಕಿದ್ದೇನೆ. ಎಲ್ಲ ಹುರಿದು ತಣ್ಣಗಾಗಲಿಕ್ಕಿಟ್ಟು ನಂತರ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೀರು ಹಾಕದೆ ಮೊದಲೊಂದು ಸಲ ಈ ರೀತಿ ಪೌಡ್ರ್ ಮಾಡಬೇಕು. ಈ ರೀತಿ ಪೌಡರ್ ಮಾಡಿ ಇಟ್ಟರೆ ನಾವು ಯಾವಾಗ ಬೇಕಾದರೂ ಈ ರಸಮ್ ಅಥವಾ ಈ ರೀತಿಯ ಸೌತೆಕಾಯಿ ಸಾಂಬಾರು ಮಾಡ್ಬೋದು, ನಮಗೆ ಅರ್ಜೆಂಟ್ ಇರುವಾಗ ಎಲ್ಲ. ಈಗ ನೋಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಸಲ ನುಣ್ಣಗೆ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಒಳ್ಳೆ ಗ್ರೈಂಡ್ ಆಗಿ ಒಳ್ಳೆ ಪೇಸ್ಟ್ ಥರ ಆಗ್ತದೆ ನೋಡಿ. ಇದು ನೋಡಿದ್ರಲ್ಲ, ಇದೀಗ ಸ್ವಲ್ಪ ತರಿ ಉಂಟು, ಅದಕ್ಕೆ ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ. ಇಷ್ಟು ನುಣ್ಣಗಾದರೆ ಸಾಕು. ತುಂಬ ಚೆನ್ನಾಗಿ ನುಣ್ಣಗಾಗಿದೆ. ಇದು ಪರಿಮಳ ಒಳ್ಳೆ ಬರ್ತಾ ಉಂಟು. ಸೌತೆಕಾಯಿಯನ್ನು ಒಂದು ಸಲ ನಾವು ಚೆಕ್ ಮಾಡುವ ಬೆಂದಿದೆಯಾ ಅಂತ. ಇಲ್ಲ, ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಒಂದು 5 ನಿಮಿಷದ ನಂತರ ನೋಡಿ ತೆಗೆದು ನೋಡುವಾಗ ಚೆನ್ನಾಗಿ ಬೆಂದಿದೆ. ಇದು ತುಂಬ ಬೆಂದರೆ ಸಹ ಅವಳು ಪುಡಿ ಆಗ್ತದೆ. ಕೈಯಲ್ಲಿ ಮುಟ್ಟುವಾಗ ನಮಗೆ ಗೊತ್ತಾಗ್ತದೆ ಸ್ವಲ್ಪ, ಅಂದರೆ ಗರ್ಗುರಿದ್ರೆ ಸಾಕು ಒಳ್ಳೆಯದು ಅಂತ ಹೇಳ್ತೇವೆ ನಾವು ಸ್ವಲ್ಪ. ಈಗ ನೋಡಿ ಮಸಾಲೆಯನ್ನು ಹಾಕಿದ್ದೇನೆ. ಅದಕ್ಕೆ 1 ಲೋಟದಷ್ಟು ನೀರನ್ನು ಸಹ ಮಿಕ್ಸಿ ತೊಳೆದ ನೀರನ್ನು ಹಾಕಿ, ನಿಮಗೆ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಬೋದು. ಇದು ತುಂಬ ದಪ್ಪ ಸಹ ಮಾಡೋದಿಲ್ಲ, ತುಂಬ ತೆಳು ಇದು ಸ್ವಲ್ಪ ಸಾಂಬಾರು. ಈಗ ಮಸಾಲೆ ಹಾಕಿದ್ರಿಂದಾಗಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಪುನಃ ಉಪ್ಪು ಹಾಕಿದ್ದೇನೆ. ಮೊದಲೊಂದು ಸಲ ಬೇಯಲಿಕ್ಕಂತ ಸ್ವಲ್ಪ ಉಪ್ಪು ಹಾಕಿದ್ದು. ಈಗ ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಹೀಟಲ್ಲಿ ನಾನು ಇದನ್ನು ಕುದಿಸ್ತೇನೆ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೆ ಸ್ವಲ್ಪ ಹೋಗಲಿ ಅಂತ ನೋಡಿ. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು, ಒಳ್ಳೆ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಒಗ್ಗರಣೆ ಕೊಡುವ. ಅಲ್ಲಿ ಮೆಲ್ಲ ಕುದಿ ಬರ್ತಾ ಉಂಟು. ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ, 1 ಸಣ್ಣ ಚಮಚ ಸಾಸಿವೆ ನೋಡಿ ಈಗ ಚಟಪಟ ಅಂತ ಇದೆ. ಕೆಂಪು ಮೆಣಸು ಬೇಕಿದ್ದರೆ ಒಂದು ಕಟ್ ಮಾಡಿ ಹಾಕ್ಕೊಳ್ಬಹುದು. 1 ಚಮಚದಷ್ಟು ಉದ್ದಿನಬೇಳೆ ಮತ್ತು 1-2-3 ಎಸಳು ಕರಿಬೇವು. ಇದೆಲ್ಲ ಫ್ರೈ ಆಗಬೇಕು. ಕರಿಬೇವು ಕ್ರಿಸ್ಪ್ ಆಯಿತು ನೋಡಿ. ಈಗ ಸ್ವಲ್ಪ ಹಿಂಗು ಹಾಕ್ತೇನೆ ನಾನು. ನನ್ನ ಹತ್ರ ಹಿಂಗು ಪುಡಿ ಇರೋದ್ರಿಂದಾಗಿ ನಾನು ಅದನ್ನೇ ಹಾಕ್ತೇನೆ, ಪೌಡ್ರನ್ನೇ ನೋಡಿ. ಒಳ್ಳೆ ಒಗ್ಗರಣೆ ರೆಡಿ ಆಯಿತು. ಸೌತೆಕಾಯಿಯ ಕರಿಸ ಸಾಂಬಾರು ರೆಡಿ ಆಯಿತು. ತುಂಬ ರುಚಿಯಾಗಿ ಬಂದಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ದೇವಸ್ಥಾನದಲ್ಲಿ ನಾವು
ಊಟ ಮಾಡುವಾಗ ಎಷ್ಟು ಚೆನ್ನಾಗಿದೆ ಸಾರು ಅಂತೇವೆ ನೋಡಿ, ಅಷ್ಟೇ ಚೆನ್ನಾಗಿ ಬಂದಿದೆ ಇದು ಸಹ. ತುಂಬ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದ.